ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಇದು ಸಂಪೂರ್ಣವಾಗಿ ಇಂಗ್ಲೀಷ್ ಮೀಡಿಯಂನ ವಿಡಿಯೋ ಆಗಿರ್ತದೆ. ಸೊ ಇಂಗ್ಲೀಷ್ ಮೀಡಿಯಂ ಯಾರ್ಯಾರ ಸ್ನೇಹಿತರು ಇರ್ತಿರಲ್ಲ, ಸೊ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಪರೀಕ್ಷೆ 2ರಲ್ಲಿ ನೀವು ಈಸಿಯಾಗಿ ಪಾಸಾಗಿ, ಹಾಗೆ ಮುಂದೆ ಈ ವರ್ಷದಿಂದ 10th ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಭಾವಿಸ್ತಾ, ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲಿಗೆ 3 ರಿಂದ 4 ಅಂಕದ ಹ್ಯೂಮನ್ ಹಾರ್ಟ್ ಡೈಗ್ರಾಮ್ ಇದೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅತ್ಯಂತ ಸುಲಭವಾಗಿರ್ತದೆ ಡೈಗ್ರಾಮು. ಸೊ 3 ಅಥವಾ 4 ಅಂಕವನ್ನು ಖಚಿತವಾಗಿ ನೀವೇನು ಮಾಡ್ಬೋದು, ಪಡೆದುಕೊಳ್ಳಬಹುದು. ಇನ್ನು ಹ್ಯೂಮನ್ ಬ್ರೈನನ್ನು ಪರೀಕ್ಷೆ 1ರಲ್ಲಿ 3 ಅಂಕಕ್ಕೆ ಕೇಳಿದ್ದ. ಸೊ ನೀವು ಸುಲಭವಾಗಿ ಈ ಒಂದು ಡೈಗ್ರಾಮನ್ನು ಬಿಡಿಸ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅತ್ಯಂತ ಸುಲಭವಾಗಿರ್ತದೆ ಈ ಡೈಗ್ರಾಮು ಮತ್ತು ಖಚಿತವಾಗಿ ಬರ್ತಕ್ಕಂಥ ಸಂಭವನೀಯತೆಯ ಪ್ರಶ್ನೆ ಆಗಿರ್ತದೆ. ಇನ್ನು ಮುಂದಿನದಾಗಿ 2 ಅಂಕದ ಮಾರ್ಕ್ಸ್ಗಳಲ್ಲಿ ಓಪನಿಂಗ್ ಆಫ್ ಸ್ಟೊಮ್ಯಾಟಾ ಆ್ಯಂಡ್ ಕ್ಲೋಸ್ಡ್ ಆಫ್ ಸ್ಟೊಮ್ಯಾಟಾ ಕೇಳಿರ್ತಾನೆ. ಸೊ 2ರಲ್ಲಿ ಯಾವುದಾದ್ರೂ ಒಂದು ಕೇಳಿರ್ತಾನೆ. ಸೊ ನೀವು 2ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ನಿಮಗೆ 2 ಅಂಕಗಳು ಖಚಿತವಾಗಿ ಬರ್ತವೆ. ಅದೇ ರೀತಿ ಸ್ಟ್ರಕ್ಚರ್ ಆಫ್ ಎ ನೆಫ್ರಾನ್ ಚಿತ್ರ ಇದೆ. ಸೊ ಇದು ಕೂಡ 2 ಅಂಕದ ಪ್ರಶ್ನೆ ಆಗಿರ್ತದೆ. ಸುಲಭವಾಗಿರ್ತದೆ, ನೀವು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಡ್ರಾ ದ ಡೈಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಈ ಒಂದು ಡೈಗ್ರಾಮನ್ನು ಪರೀಕ್ಷೆ 1ರಲ್ಲಿ ಕೇಳಿರ್ತಾನೆ 2 ಅಂಕಕ್ಕೆ. ಸೊ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಮುಂದಿನದಾಗಿ ಚೆಕ್ಕರ್ ಬೋರ್ಡ್ ಕೇಳಿದ. ಸೊ ಇಲ್ಲಿ ಮೊನೋಹೈಬ್ರಿಡ್ ಕ್ರಾಸು ಮತ್ತು ಡೈಹೈಬ್ರಿಡ್ ಕ್ರಾಸ್ ಅಂತ 2 ಚೆಕ್ಕರ್ ಬೋರ್ಡ್ಗಳು ಇರ್ತವೆ. ಸೊ ಮೊನೋಹೈಬ್ರಿಡ್ ಕ್ರಾಸ್ನ ಫಿನೋಟೈಪ್ ರೇಷು 3:1 ಆಗಿದ್ದರೆ ಜಿನೋಟೈಪಿಕ್ ರೇಷು 1:2:1 ಆಗಿರ್ತದೆ. ಅದೇ ರೀತಿ ಡೈಹೈಬ್ರಿಡ್ ಕ್ರಾಸ್ನ ಜಿನೋಟೈಪಿಕ್ ರೇಷು 9:3:3:1 ಆಗಿರ್ತದೆ. ಹಾಗೆ ಡೈಹೈಬ್ರಿಡಲ್ಲಿ F1 ಜನರೇಷನ್ ಪ್ಲಾಂಟ್ಸ್ ಆರ್ ಕ್ರಾಸ್ ಪಾಲಿನೇಟೆಡ್ ಆಗಿರ್ತವೆ. F2 ಜನರೇಷನ್ನಲ್ಲಿ ಪ್ಲಾಂಟ್ಸ್ ಆರ್ ಸೆಲ್ಫ್ ಪಾಲಿನೇಟೆಡ್ ಆಗಿರ್ತವೆ. ಇನ್ನು 10ನೇ ಪ್ರಶ್ನೆ ನೋಡೋದಾದರೆ, ಸೊ ಇಲ್ಲಿ ಪಿ ಪ್ಲ್ಯಾಂಟನ್ನು ಕೊಟ್ಟಿದ್ದಾನೆ. ರೌಂಡ್ ಸೀಡು ಮತ್ತು ರಿಂಕಲ್ಡ್ ಸೀಲ್ ಎಂದು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ತೆಗೆದುಕೊಂಡು ಇಲ್ಲಿ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಇರ್ತದೆ. ಇದು ಏಕತಳೀಕರಣ ಅಥವಾ ಮೊನೋಹೈಬ್ರಿಡ್ ಕ್ರಾಸ್ ಆಗಿರ್ತದೆ ಇದು. ಸೊ ಇದರ ಜಿನೋಟೈಪಿಕ್ ರೇಷಿಯೋ ಏನಾಗಿರ್ತದೆ, 1:2:1 ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಇದನ್ನು ಡೈಹೈಬ್ರಿಡ್ ಕ್ರಾಸಿಗೆ ಕೊಟ್ಟಿರ್ತಾನೆ ಎಕ್ಸಾಂಪಲು. ಸೊ ಈ 2ರಲ್ಲಿ ಮೊನ್ನೆ ಆ್ಯನುವಲ್ ಎಕ್ಸಾಮಲ್ಲಿ ಇದೇ ಪ್ರಶ್ನೆಯನ್ನು ಕೊಟ್ಟಿದ್ದ. ಸೊ ಪರೀಕ್ಷೆ 1ರಲ್ಲಿ ಇದೇ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಅತ್ಯಂತ ಸುಲಭವಾಗಿ ನೀವೇನು ಮಾಡ್ಬೋದು, 3 ಅಂಕಗಳನ್ನು ಈಸಿಯಾಗಿ ಏನು ಮಾಡ್ಬೋದು, ಪಡಿಬಹುದು ಪ್ರಾಕ್ಟೀಸ್ ಮಾಡಿದರೆ. ಅದೇ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಈ ಅತ್ಯಂತ ಸುಲಭವಾಗಿ ಪಾಸ್ ಆಗಲಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ, ಇದರಿಂದ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಹಾಗೆ ಮುಂದಿನ ಫಂಕ್ಷನ್ಸ್ ರಿಲೇಟೆಡ್ ಪ್ರಶ್ನೆಗಳಿದ್ದಾವೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ಸೆರೆಬ್ರಮ್ ಅಂತ ಕೇಳಿದ್ದಾನೆ, ಫೋರ್ ಬ್ರೈನ್. ಸೊ ಇಟ್ ಈಸ್ ದ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್ ಆಗಿರ್ತದೆ. ಹಾಗೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಸೋನಿಂಗ್, ಸ್ಪೀಚ್, ಇಂಟೆಲಿಜೆನ್ಸ್, ಸೈಟ್ ಆ್ಯಂಡ್ ಹಿಯರಿಂಗ್ ಆಗಿರ್ತದೆ. ಇನ್ನು ಮೆಡುಲಾ, ಹಿಂಡ್ ಬ್ರೈನು. ಸೊ ಇಟ್ ಕಂಟ್ರೋಲ್ಸ್ ಇನ್ವಾಲ್ವೆಂಟ್ರಿ actions such as breathing, blood pressure, etc. ಅಷ್ಟೇ ಅಲ್ಲದೆ ಇಟ್ ರೆಗ್ಯುಲೇಟ್ಸ್ ರಿಫ್ಲೆಕ್ಸ್ ರೆಸ್ಪಾನ್ಸಸ್ ಲೈಕ್ ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್. ನೆಕ್ಸ್ಟು ಸೆರೆಬೆಲ್ಲಮ್ ಫಂಕ್ಷನ್ ಕೇಳಿರ್ತಾನೆ. ಇಟ್ ಮೇಂಟೈನ್ಸ್ ಪೋಸ್ಚರ್ ಆ್ಯಂಡ್ ಇಕ್ವಿಲಿಬ್ರಿಯಮ್ ಆಫ್ ದ ಬಾಡಿ. ಹಾಗೆ ಪಾನ್ಸ್ ಕೇಳಿರ್ತಾನೆ. ಸೊ ಇಟ್ ಕಂಟ್ರೋಲ್ಸ್ ಬ್ರೀತಿಂಗ್ ರೇಟ್ ಅಂತ ಹೇಳ್ಬೋದು ನಾವು. ಇನ್ನು ಲಿಸ್ಟ್ ದ ಫಂಕ್ಷನ್ಸ್ ಆಫ್ ಫಾಲೋವಿಂಗ್ ಪ್ಲಾಂಟ್ ಹಾರ್ಮೋನ್ಸ್ ಕೇಳಿದ. ಸೊ ಫಸ್ಟ್ ಒನ್ ಆಕ್ಸಿನ್ ಹಾರ್ಮೋನು. ಇಟ್ ಹೆಲ್ಪ್ಸ್ ಸೆಲ್ಸ್ ಟು ಗ್ರೋ ಲಾಂಗರ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ಬೆಂಡಿಂಗ್ ಆಫ್ ಸ್ಟೆಮ್ ಟುವರ್ಡ್ಸ್ ಲೈಟ್ ಆಗಿರ್ತದೆ. ಇನ್ನು ಜಿಬ್ಬರ್ಲಿನ್, ಇಟ್ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸ್ಟೆಮ್ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ ನಿಮ್ಗೆ. ಹಾಗೆ ಸೈಟೋಕೈನಿನ್ಸ್ ಕೇಳಿದ. ಇಟ್ ಪ್ರಮೋಟ್ಸ್ ಸೆಲ್ ಡಿವಿಷನ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ರ್ಯಾಪಿಡ್ ಸೆಲ್ ಡಿವಿಷನ್ ಇನ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಇನ್ನು ಅಬ್ಸಿಸಿಕ್ ಆ್ಯಸಿಡ್, ಇಟ್ ಇನ್ಹಿಬಿಟ್ಸ್ ದ ಗ್ರೋತ್ ಇನ್ಕ್ಲೂಡಿಂಗ್ ವಿಟ್ಲಿಂಗ್ ಆಫ್ ಲೀವ್ಸ್, ಅಂದರೆ ಇದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ. ಇನ್ನು ಮುಂದಿನ ಪ್ರಶ್ನೆ, ಲಿಸ್ಟ್ ದ ಇಂಪಾರ್ಟೆಂಟ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಫಾಲೋವಿಂಗ್ ಗ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದ. ಸೊ ಗ್ರೋತ್ ಹಾರ್ಮೋನು ಪಿಟ್ಯುಟರಿ ಗ್ಲ್ಯಾಂಡಿಂದ ರಿಲೀಸ್ ಆಗ್ತದೆ. ಇಟ್ ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗನ್ಸ್, ಇದು ಫಂಕ್ಷನ್ ಆಗಿರ್ತದೆ. ಇನ್ನು ಥೈರಾಕ್ಸಿನ್ ಹಾರ್ಮೋನ್ ಥೈರಾಯ್ಡ್ ಗ್ಲ್ಯಾಂಡಿಂದ ಬಿಡುಗಡೆ ಆಗ್ತದೆ, ರಿಲೀಸ್ ಆಗ್ತದೆ. ಫಂಕ್ಷನ್ ಏನಪ್ಪ ಅಂದರೆ ಇಟ್ ರೆಗ್ಯುಲೇಟ್ಸ್ ಮೆಟಬಾಲಿಸಮ್ ಇನ್ ದ ಬಾಡಿ. ಹಾಗೆ ಥರ್ಡ್ ಒನ್ ಇನ್ಸುಲಿನ್ ಹಾರ್ಮೋನು ಪ್ಯಾಂಕ್ರಿಯಾಸ್ ಗ್ಲ್ಯಾಂಡಿಂದ ರಿಲೀಸ್ ಆಗ್ತದೆ. ಇಟ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್. ಹಾಗೆ ಟೆಸ್ಟೋಸ್ಟಿರಾನ್, ಇಟ್ produces from testis, helps in formation of sperms. Estrogen ovaries ಅಲ್ಲಿ ರಿಲೀಸ್ ಆಗ್ತದೆ. ಇಟ್ ಕಂಟ್ರೋಲ್ಸ್ ಮೆನ್ಸ್ಟ್ರುವಲ್ ಸೈಕಲ್. ಅಡ್ರಿನಾಲಿನ್
ಅಡ್ರಿನಲ್ ಗ್ಲ್ಯಾಂಡಿಂದ ರಿಲೀಸ್ ಆಗ್ತದೆ, ಪ್ರಿಪೇರಿಂಗ್ ದ ಬಾಡಿ ಟು ಫೇಸ್ ಎಮರ್ಜೆನ್ಸಿ ಸಿಚುವೇಶನ್. ಹಾಗಾಗಿ ಇದನ್ನು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಅಡ್ರಿನಾಲಿನ್ ಹಾರ್ಮೋನ್ನ ಕರಿತೀವಿ. ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ಈಚ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿದ್ದಾನೆ. ಸೊ ಟೆಸ್ಟಿಸ್ ಫಂಕ್ಷನ್ನು ಫಾರ್ಮೇಷನ್ ಆಫ್ ಮೇಲ್ ಜರ್ಮ್ ಸೆಲ್ಸ್ ಆರ್ ಸ್ಪರ್ಮ್ಸ್, ಸಿಕ್ರೇಷನ್ ಆಫ್ ಟೆಸ್ಟೋಸ್ಟಿರಾನ್. ಇನ್ನು ಸ್ಕ್ರೋಟಮ್ ಫಂಕ್ಷನ್ನು ದೇ ರೆಗ್ಯುಲೇಟ್ ಟೆಂಪರೇಚರ್ ನೆಸೆಸರಿ ಫಾರ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್. ಯುರೆಥ್ರಾ ಆರ್ ವ್ಯಾಸ್ ಡಿಫರೆನ್ಸ್ ಟ್ರಾನ್ಸ್ಪೋರ್ಟ್ sperm from testes. In a prostate gland and seminal vesicle, they add their secretion to make the sperm transport easier and provide nutrition. ಹಾಗೆ penis delivers the sperms to the site of fertilization. In the next, what is the function of ovary and fallopian tube in human female reproductive system? Ovary function formation of female germ cells or eggs, secretion of estrogen. In the next, fallopian tube, egg is carried from ovary to womb. Okay na? Now write the function of each of the following components of the transport system in human beings. First one, blood vessels. Blood vessels to transport the blood anta bardre saakaagtade. In a blood platelets, clotting of blood, preventing its loss and leakage. In a lymph, carries digested fats or products from infection, exchange of materials between tissue and blood, and drains excessive ಫ್ಲೂಯಿಡ್ ಬ್ಯಾಕ್ ಟು ಬ್ಲಡ್ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕ ದೊರೀತದೆ. ಹಾಗೆ ಹಾರ್ಟ್ ಪಂಪ್ಸ್ ಬ್ಲಡ್ ಟು ಆಲ್ ದ ಪಾರ್ಟ್ಸ್. ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್. ಫೋಟೋಟ್ರೋಪಿಸಮ್, ದ ಮೂಮೆಂಟ್ ಆಫ್ ಪ್ಲಾಂಟ್ ಪಾರ್ಟ್ಸ್ ಈಸ್ ರೆಸ್ಪಾನ್ಸ್ ಟು ಲೈಟ್. ಜಿಯೋಟ್ರೋಪಿಸಮ್, ದ ಮೂಮೆಂಟ್ ಆಫ್ ಪ್ಲಾಂಟ್ಸ್ ಪಾರ್ಟ್ಸ್ ಇನ್ ರೆಸ್ಪಾನ್ಸ್ ಟು ಗ್ರಾವಿಟಿ. ಹೈಡ್ರೋಟ್ರೋಪಿಸಮ್, ದ ಗ್ರೋತ್ ಆಫ್ ದ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ವಾಟರ್. ಹಾಗೆ ಕಿಮೋಟ್ರೋಪಿಸಮ್, ದ ಗ್ರೋತ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ ಸ್ಟಿಮ್ಯುಲಸ್. Example, growth of pollen tube towards ovules during fertilization. What is contraception? Explain the different methods of contraception. Avoiding unwanted pregnancy is called contraception. Methods: physical barrier using condoms, chemical methods, use of oral pills, intrauterine contraceptive device IUCD using copper T or loop, surgical methods. In males, vas difference is blocked to prevent sperm transport called vasectomy. In females, the fallopian tube is blocked to prevent egg transfer called tubectomy. ಇನ್ನು ಸೆಕ್ಸ್ ಡಿಟರ್ಮಿನೇಷನ್ ಕೇಳಿರ್ತಾನೆ, ಅತ್ಯಂತ ಸುಲಭವಾಗಿ ಮೊನ್ನೆ ಆನ್ಯುವಲ್ ಎಕ್ಸಾಮ್ನಲ್ಲೂ ಈ ಪ್ರಶ್ನೆಯನ್ನು ಕೇಳಿದ್ದ, ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಭಾವಿಸ್ತೇನೆ. ಹಾಗೆ ಹೌ ಡಸ್ ಯೂಟ್ರಸ್ ಪ್ರಿಪೇರ್ ಟು ರಿಸೀವ್ ದ ಫರ್ಟಿಲೈಸ್ಡ್ ಎಗ್ ಇನ್ ವುಮೆನ್? ವಾಟ್ ಹ್ಯಾಪನ್ಸ್ ಇನ್ ಎಗ್ ಡಸ್ ನಾಟ್ ಫರ್ಟಿಲೈಸ್? ಎಕ್ಸ್ಪ್ಲೇನ್ ಅಂತ ಕೇಳಿದಾನೆ. ಸೊ uterus prepares itself every month to receive fertilized egg. It makes its inner layer thick and spongy. If the egg is not fertilized, it lives for about 1 day. If fertilization doesn't occur, the lining slowly breaks and comes out through the vagina as blood and mucus. ಇದು menstruation occurs ಆಗ್ತದೆ. ಇನ್ನು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಇಂಪಾರ್ಟೆಂಟ್ ರೋಲ್ ಆಫ್ ಪ್ಲಾಸೆಂಟಾ. ಮೊನ್ನೆ ಆನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದ ಇದನ್ನ 2 ಮಾರ್ಕ್ಸ್ಗೆ. ಸೊ ನೀವು ಪ್ರಿಪೇರ್ ಆಗಿರಿ ಅಂತ ಹೇಳ್ತೀನಿ ನಾನು. ಇನ್ನು ನೇಮ್ ದ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಬ್ಯಾಕ್ಟೀರಿಯಲ್ ಡಿಸೀಸಸ್ ಗೊನೇರಿಯಾ ಆ್ಯಂಡ್ ಸಿಫಿಲಸ್ ಇರ್ತದೆ. ವೈರಲ್ ಡಿಫರೆನ್ಸಸ್ ವಾರ್ಸ್ ಆ್ಯಂಡ್ HIV AIDS ಆಗಿರ್ತದೆ. ಇನ್ನು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ನಾನ್ ಏರೋಬಿಕ್ ಅಥವಾ ಅನರೋಬಿಕ್ ರೆಸ್ಪಿರೇಷನ್? ಸೊ ಏರೋಬಿಕ್ ರೆಸ್ಪಿರೇಷನ್ ಮತ್ತು ಅನರೋಬಿಕ್ ರೆಸ್ಪಿರೇಷನ್ ಡಿಫ್ರೆನ್ಸನ್ನು ಎರಡೆರಡು ಬರೆದ್ರೆ ನಿಮಗೆ ಪೂರ್ಣವಾಗಿ 2 ಅಂಕಗಳು ದೊರೀತವೆ. ಹಾಗೆ ಡಿಫೈನ್ ಟರ್ಮ್ ಟ್ರಾನ್ಸ್ಲೊಕೇಶನ್ ಅಂತ ಕೇಳ್ತಾನೆ. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಫ್ರಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಂತ ಬರೆದ್ರೆ 1 ಮಾರ್ಕು ನಿಮಗೆ ಸಿಗ್ತದೆ. ಡಿಫೈನ್ ಟ್ರಾನ್ಸ್ಪಿರೇಷನ್ ಅಂತ ಇದೆ. ಸೊ ಟ್ರಾನ್ಸ್ಪಿರೇಷನ್ ಇಸ್ ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ವಾಟರ್ ವೇಪರ್ಸ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ಪ್ಲಾಂಟ್ ಮೇನ್ಲಿ ಥ್ರೂ ದ ಸ್ಟೊಮ್ಯಾಟಾ ಇನ್ ದ ಲೀವ್ಸ್ ಅಂತ ಬರೀಬೇಕಾಗ್ತದೆ. ಎಕ್ಸ್ಪ್ಲೇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಟೇಕ್ಸ್ ಪ್ಲೇಸ್ ಇನ್ ದ ಫ್ಲೋಯಮ್ ಆರ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಮಟೀರಿಯಲ್ಸ್ ಇನ್ ಪ್ಲಾಂಟ್ಸ್ ಅಂತ ಕೇಳಿರ್ತಾನೆ. ಸೊ ಫ್ಲೋಯಮ್ ಅಂಗಾಂಶದ ಬಗ್ಗೆ ಅಥವಾ ಫ್ಲೋಯಮ್ ಟಿಶ್ಯೂ ಬಗ್ಗೆ ನೀವು ಆನ್ಸರ್ನ ಬರಿಬೇಕಾಗ್ತದೆ. ಇನ್ನು ಹೌ ಡಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಓವರ್ ದ ಹೈಟ್ಸ್ ಇನ್ ಅ ಪ್ಲಾಂಟ್ ಅಂತ ಕೇಳಿರ್ತಾನೆ. ಇದು ಗ್ಸೈಲಮ್ ಟಿಶ್ಯೂ ಬಗ್ಗೆ ಆಗಿರ್ತದೆ. ಸೊ ಗ್ಸೈಲಮ್ ಏನಂತ ಕರೀತಾರೆ ಅದಕ್ಕೆ, ಗ್ಸೈಲಮ್ ವಾಟರ್ನ ಕಂಟೆಂಟನ್ನು ಏನು ಮಾಡ್ತದೆ, ಕ್ಯಾರಿ ಫಾರ್ವರ್ಡ್ ಮಾಡ್ತದೆ. ಸೊ ಇನ್ನು ಪ್ಲ್ಯಾಂಟಲ್ಲಿ ಸಸ್ಯಗಳಲ್ಲಿ ಗ್ಸೈಲಮ್ ಅಂಗಾಂಶ ಏನು ಮಾಡ್ತದೆ, ನೀರನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದ್ರ ಬಗ್ಗೆ ಬರೆದರೆ ನಿಮಗೆ ಮಾರ್ಕ್ಸ್ 2 ಅಂಕಕ್ಕೆ ಸಂಪೂರ್ಣವಾಗಿ ಸಿಗ್ತದೆ. ಇನ್ನು ವಾಟ್ ಆರ್ ದ ಮೆಥಡ್ಸ್ ಯೂಸ್ ಟು ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸಿಟರಿ ಪ್ರಾಡಕ್ಟ್ ಅಂತ ಕೇಳ್ತಾನೆ. ಮೊನ್ನೆ ಆನ್ಯುವಲ್ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆ ಬಂದಿರ್ತದೆ. ಎಕ್ಸೆಸ್ ಆಫ್ ವಾಟರ್ ರಿಮೂವ್ಡ್ ಬೈ ಟ್ರಾನ್ಸ್ಪಿರೇಷನ್. ಸೆಕೆಂಡ್ ಒನ್, ರಿಮೂವ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಥ್ರೂ ಸ್ಟೊಮ್ಯಾಟಾ. Resins and gums get stored in old xylem.
ಡಿಫ್ಯೂಸಿಂಗ್ ಸರ್ಟೇನ್ ವೇಸ್ಟ್ ಇಂಟು ಸರೌಂಡಿಂಗ್ ಸಾಯಿಲ್ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೀತವೆ. ಹಾಗೆ ಎಕ್ಸ್ಪ್ಲೇನ್ ದ ಡೈಜೆಸ್ಟನ್ ಆಫ್ ಫುಡ್ ಮಟೀರಿಯಲ್ಸ್ ಇನ್ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಇದು. ಸ್ಟಮಕ್ಕಲ್ಲಿ ಫಂಕ್ಷನು ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಫಂಕ್ಷನ್ ಅನ್ನು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ದೊರೀತವೆ. ಇನ್ನು ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ 3 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ ಇದು. ಸೊ ಸಿಂಪಲ್ ಆಗಿರ್ತದೆ, ಸೊ ಪ್ರಾಕ್ಟೀಸ್ ಮಾಡಿ. ಅಬ್ಸೆನ್ಸ್ ಆಫ್ ಆಕ್ಸಿಜನ್ನಲ್ಲಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ಬಿಡುಗಡೆ ಆಗ್ತದೆ ಇನ್ ಈಸ್ಟ್ ಜೀವಕೋಶಗಳಲ್ಲಿ. ಹಾಗೆ ಲ್ಯಾಕ್ ಆಫ್ ಆಕ್ಸಿಜನಲ್ಲಿ ಇನ್ ಮಸಲ್ ಸೆಲ್ಸು ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ ಬಿಡುಗಡೆ ಆಗ್ತದೆ. ಹಾಗೆ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಇನ್ ಮೈಟೋಕಾಂಡ್ರಿಯಾ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಪ್ಲಸ್ ಎನರ್ಜಿ ರಿಲೀಸ್ ಆಗ್ತದೆ. ಇನ್ನು ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತಾನೆ. ಸೊ ಜೂನ್ 2022ರಲ್ಲಿ ಒಂದು ಪ್ರಶ್ನೆ ಬಂದಿರ್ತದೆ, ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಹೌ ದ ಫಂಕ್ಷನ್ಸ್ ಆರ್ಟರೀಸ್, ವೇನ್ಸ್ ಆ್ಯಂಡ್ ಕೆಪ್ಲರ್ಸ್ ಆರ್ ಇಂಟರ್ ರಿಲೇಟೆಡ್ ಇನ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್. ಅಂದರೆ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು ಹೇಗೆ ಒಂದಕ್ಕೊಂದು ಫಂಕ್ಷನ್ ರಿಲೇಟೆಡ್ ಆಗಿದ್ದಾವೆ ಅಂತ ಕೇಳ್ತಾನೆ. ಸೊ 3 ಅಂಕದ ಪ್ರಶ್ನೆ ಆಗಿರ್ತದೆ, 3 ಮಾರ್ಕ್ಸ್ ಕ್ವಶನ್. ಸೊ ಪ್ರಾಕ್ಟೀಸ್ ಮಾಡಿ. ಇನ್ನು ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ಸೈಲಮ್ ಆ್ಯಂಡ್ ಫ್ಲೋಯಮ್. ಜೂನ್ 2023ಗೆ ಈ ಒಂದು ಪ್ರಶ್ನೆ ಬಂದಿರ್ತದೆ. ಸೊ ಸುಲಭವಾಗಿರ್ತದೆ. ಗ್ಸೈಲಮ್ ಕಂಡಕ್ಟ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್, ಫ್ಲೋಯಮ್ ಟ್ರಾನ್ಸ್ಪೋರ್ಟ್ ದ ಫುಡ್ ಆಗಿರ್ತದೆ. ಇನ್ನು ಯೂನಿಡೈರೆಕ್ಷನಲ್ ಟ್ರಾನ್ಸ್ಪೋರ್ಟ್ ಗ್ಸೈಲಮ್ ಆಗಿದ್ದರೆ, ಫ್ಲೋಯಮ್ ಮಲ್ಟಿ ಡೈರೆಕ್ಷನಲ್ ಆಗಿರ್ತದೆ. ಇನ್ನು ವರ್ಕ್ಸ್ ಬೈ ಸಕ್ಷನ್ ಪ್ರೆಷರ್ ಆಗಿದ್ದರೆ, ಫ್ಲೋಯಮ್ ವರ್ಕ್ಸ್ ಬೈ ಆಸ್ಮ್ಯಾಟಿಕ್ ಪ್ರೆಷರ್ ಆಗಿರ್ತದೆ. ಲಿಸ್ಟ್ ಔಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸು. ಸಿಂಪಲ್ ಆಗಿರ್ತದೆ. ಸೊ ಕ್ಯಾರಿ ಆಕ್ಸಿಜನ್ ರಿಚ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ. ಇನ್ನು ವೇನ್ಸು ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್ ಎಕ್ಸೆಪ್ಟ್ ಪಲ್ಮನರಿ ವೇನ್. ಇನ್ನು ಹ್ಯಾವ್ ಥಿಕ್ ಎಲಾಸ್ಟಿಕ್ ವಾಲ್ಸ್, ವೇನ್ಸ್ ಆರ್ ಥಿನ್ ವಾಲ್ಡ್ ಆಗಿರ್ತದೆ. ಇನ್ನು ಸ್ಟ್ರಕ್ಚರ್, ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಫಂಕ್ಷನ್ ಆಫ್ ನೆಫ್ರಾನ್. ವೆರಿ ಇಂಪಾರ್ಟೆಂಟ್, 2 or 3 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ, ಪ್ರಾಕ್ಟೀಸ್ ಮಾಡಿ. ಇನ್ನು ವಾಟ್ ಈಸ್ ವೆಜಿಟೇಟಿವ್ ರೀಪ್ರೊಡಕ್ಷನ್, ವಾಟ್ ಆರ್ ಇಟ್ಸ್ ಅಡ್ವಾಂಟೇಜ್. ಸೊ ಸಿಂಪಲ್ ಪ್ರಶ್ನೆ ಇದು. ಕಾಯಜ ರೀತಿಯ ಸಂತಾನೋತ್ಪತ್ತಿ, ಸೆಕ್ಸುವಲ್ ರೀಪ್ರೊಡಕ್ಷನಲ್ಲಿ ಇರ್ತಕ್ಕಂಥ ಒಂದು ಪಾರ್ಟ್ ಇದು. ಸೊ ಪ್ರಾಕ್ಟೀಸ್ ಮಾಡಿ. ಹಾಗೆ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಸಿಂಪಲ್ ಆಗಿರ್ತದೆ, 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ, ಹೌ ಇಸ್ ದ ಪ್ರೊಸೆಸ್ ಆಫ್ ಪಾಲಿನೇಷನ್ ಡಿಫ್ರೆಂಟ್ ಫ್ರಮ್ ಫರ್ಟಿಲೈಸೇಷನ್ ಅಂತ ಇದೆ. ಸೊ ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ಪಾಲಿನೇಷನ್ ಆ್ಯಂಡ್ ಫರ್ಟಿಲೈಸೇಷನ್ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ. ಹಾಗೆ ಗಿವ್ ರೀಸನ್ ವೈ ಅಂತ ಕೇಳಿದಾನೆ. ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಬಿಕಾಸ್ ಸ್ಪರ್ಮ್ ಫಾರ್ಮೇಷನ್ ರಿಕ್ವೈರ್ಸ್ ಎ ಲೋವರ್ ಟೆಂಪ್ರೇಚರ್ ದೆನ್ ದ ನಾರ್ಮಲ್ ಬಾಡಿ ಟೆಂಪ್ರೇಚರ್. ಸೊ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಅಂತ ಬರೆದ್ರೆ ಸಂಪೂರ್ಣವಾಗಿ ಅಂಕಗಳು ದೊರೀತವೆ. ಇನ್ನು ಸೆಕೆಂಡ್ ಒನ್, ಲೈನಿಂಗ್ ಆಫ್ ದ ಯೂಟ್ರಸ್ ಬಿಕಮ್ ಥಿಕ್ ಎವ್ರಿ ಮಂತ್. ಯಾಕೆ ಅಂತ ಕೇಳ್ತಾನೆ. ಟು ರಿಸೀವ್ ನರ್ಚರ್ ಆ್ಯಂಡ್ ನರಿಶ್ ದ ಗ್ರೋಯಿಂಗ್ ಎಂಬ್ರಿಯೋ. ಇನ್ನು 29th ಕ್ವಶನ್, ನೇಮ್ ದ ಗ್ಲ್ಯಾಂಡ್ ವಿಚ್ ಆ್ಯಡ್ ದೇರ್ ಸಿಕ್ರೇಷನ್ ಟು ದ ಸ್ಪರ್ಮ್ಸ್. ಲಿಸ್ಟ್ 2 ಫಂಕ್ಷನ್ಸ್ ಆಫ್ ದಿಸ್ ಸಿಕ್ರೇಷನ್. prostate gland and the seminal vesicle. Okay, it provides nutrition to the sperms. It makes the transport of sperms easier through the fluid medium. How do Mendel's experiments show that traits may be dominant or recessive ಅಂತ ಕೇಳ್ತಾನೆ. ಸೊ ಯಾಕೆ ಮೆಂಡಲ್ನ ಪ್ರಯೋಗದಲ್ಲಿ ಪ್ರಬಲ ಅಂಶಗಳು ನಾವು. ಸೊ ಸಂಪೂರ್ಣವಾಗಿ 3 ಅಂಕದ ಪ್ರಶ್ನೆ ಆಗಿರ್ತದೆ, ನೀವು ಪ್ರಾಕ್ಟೀಸ್ ಮಾಡಿ. ಹಾಗೆ ಅಕಾರ್ಡಿಂಗ್ ಟು ಮೆಂಡಲ್ ವಾಟ್ ಆರ್ ಡಾಮಿನೆಂಟ್ ಟ್ರೇಟ್ಸ್ ಆ್ಯಂಡ್ ಇದೇ ಸೇಮ್ ಇದೆ, ಎರಡು ಪ್ರಶ್ನೆಗಳು ಸೇಮ್ ಆಗಿರ್ತದೆ. ಸೊ ನೀವು ಮತ್ತೆ ಇನ್ನೊಮ್ಮೆ ಓದೋ ಅವಶ್ಯಕತೆ ಏನಿರಲ್ಲ, ಒಂದು ಸಾರಿ ಓದಿದರೆ ನಡೀತದೆ. ಇನ್ನು ವಾಟ್ ಈಸ್ ಡೈಹೈಬ್ರಿಡ್ ಕ್ರಾಸ್. ರೈಟ್ ದ ರೇಷಿಯೋ ಆಫ್ ದ ಪ್ಲಾಂಟ್ಸ್ ಅಬ್ಟೈನ್ಡ್ ಇನ್ ದ F2 ಜನರೇಷನ್ ಇನ್ ಮೆಂಡಲ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟು. ರೇಷಿಯೋ ಏನಪ್ಪ ಅಂದರೆ 9:3:3:1 ಅಂತ ಬರೆದ್ರೆ 1 ಅಂಕ ಸಂಪೂರ್ಣವಾಗಿ ದೊರೀತದೆ. ಇನ್ನು ವಾಟ್ ಈಸ್ ಟ್ರೋಪಿಕ್ ಲೆವೆಲ್. ಈಚ್ ಸ್ಟೆಪ್ ಆರ್ ಲೆವೆಲ್ ಆಫ್ ಎ ಫುಡ್ ಚೈನ್ ಈಸ್ ಕಾಲ್ಡ್ ಟ್ರೋಪಿಕ್ ಲೆವೆಲ್ ಆಗಿರ್ತದೆ. ಇನ್ನು ವಾಟ್ ಈಸ್ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್. ದ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ಮ್ಯಾಗ್ನಿಫಿಕೇಶನ್ ಆಫ್ ದ ಹಾರ್ಮ್ಫುಲ್ ಕೆಮಿಕಲ್ಸ್ ಅಟ್ ಡಿಫ್ರೆಂಟ್ ಟ್ರೋಪಿಕ್ ಲೆವೆಲ್ಸ್ ಆಫ್ ಇಕೋಸಿಸ್ಟಮ್ ಅಂತ ಬರೆದ್ರೆ ಸಂಪೂರ್ಣವಾಗಿ ನಿಮ್ಗೆ ಆನ್ಸರ್ ಸಿಗ್ತದೆ. ಇನ್ನು ಕನ್ಸ್ಟ್ರಕ್ಟ್ ಎ ಟೆರೆಸ್ಟ್ರಿಯಲ್ ಫುಡ್ ಚೈನ್ ವಿತ್ ಟ್ರೋಪಿಕ್ ಲೆವೆಲ್ಸ್. ಗ್ರಾಸ್, ರ್ಯಾಬಿಟ್, ವೈಲ್ಡ್ ಕ್ಯಾಟ್ ಆರ್ ಆ್ಯಂಡ್ ಟೈಗರ್. ಇನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಫಾರ್ಮೇಷನ್ ಆಫ್ ಓಝೋನ್ ಆ್ಯಂಡ್ ದ ಅಟ್ಮಾಸ್ಫಿಯರ್. ಓಝೋನ್ ಲೇಯರ್ನ ಬಗ್ಗೆ ನೀವು ಸಂಪೂರ್ಣವಾಗಿ ಬರೆದ್ರೆ ನಿಮ್ಗೆ ಈಸಿಯಾಗಿ ಅಂಕಗಳು ಸಿಗ್ತವೆ. ಹಾಗೆ ಮುಂದಿನ ಪ್ರಶ್ನೆ, ಗಿವ್ ರೀಸನ್ ಪ್ರೊಟೆಕ್ಟಿಂಗ್ ಓಝೋನ್ ಲೇಯರ್ ಇಸ್ ನೆಸೆಸರಿ. ಯಾಕೆ ಓಝೋನ್ ಲೇಯರನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣವನ್ನು ಬರೀಬೇಕಾಗ್ತದೆ. ಇನ್ನು ನೌಡೇಸ್ ಕ್ಲೋರೋಫ್ಲೋರೋಕಾರ್ಬನ್ CFC ಫ್ರೀ ರೆಫ್ರಿಜರೇಟರ್ ಆರ್ ಬೀಯಿಂಗ್ ಮ್ಯಾನುಫ್ಯಾಕ್ಚರ್ ಬೈ. ಅಂದರೆ ಈಗಿನ ಕಾಲದಲ್ಲಿ CFC ಮುಕ್ತ ಅಂದರೆ CFC ಇಲ್ಲದ ರೆಫ್ರಿಜರೇಟರ್ ಫ್ರಿಜ್ಗಳನ್ನು ಬಳಸಕತ್ತೇವಲ್ಲ, ಯಾಕೆ ಅಂತ ಕೇಳಿದಾನೆ. ಸೊ ಆನ್ಸರ್ ಈಸಿ ಗೊತ್ತಿರ್ತದೆ ನಿಮಗೆ. ಬಿಕಾಸ್ ಆಫ್ ಓಝೋನ್ ಲೇಯರನ್ನು ಹಾಳಾಗದೇ ಇರೋ ರೀತಿ ತಡೆಗಟ್ಟಲು ಅಂತ ಬರೆದ್ರೆ ಮುಗೀತು. ಇನ್ನು ದ ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ಇಸ್ ಕಾಸ್ ಆಫ್ ಕನ್ಸರ್ನ್ ವೈ. ಯಾಕೆ ಅಂತ ನೋಡಿರಲಿ, ಈ ಪ್ರಶ್ನೆ ಯಾವ ರೀತಿ ಕೇಳಿದಾನೆ.
ಸೊ ಓಝೋನ್ ಲೇಯರ್ನ ನಾವು ಹಾಳಾಗ್ತಾ ಇದೆಯಲ್ಲ ಅದನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಯಾಕೆ ಅಂತ ಕೇಳಿದಾನೆ. ಸೊ ಯಾಕಪ್ಪ ಅಂದರೆ ಇದು ಓಝೋನ್ ಲೇಯರು ಇಟ್ ಪ್ರಿವೆಂಟ್ಸ್ ದ ಅರ್ತ್ ಫ್ರಮ್ ದ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಫ್ರಮ್ ದ ಸನ್ ಅಂತ ಬರೆದ್ರೆ ಆನ್ಸರ್ ಸರಿ ಆಗ್ತದೆ. ಎಕ್ಸ್ಪ್ಲೇನ್ ಓಝೋನ್ ಅಫೆಕ್ಟ್ಸ್ ಆನ್ ಎಕೋಸಿಸ್ಟಮ್ ಅಂದರೆ ಪರಿಸರದ ಮೇಲೆ ಓಝೋನ್ ಲೇಯರ್ ಯಾಕೆ ಪರಿಣಾಮವನ್ನು ಬೀಳ್ತದೆ ಅಂತ ಕೇಳಿದ್ರೆ, ಇನ್ಸಿಡೆನ್ಸ್ ಆಫ್ ಸ್ಕಿನ್ ಕ್ಯಾನ್ಸರ್ ಅಂದರೆ ಚರ್ಮದ ಕ್ಯಾನ್ಸರ್ ಬರ್ತಕ್ಕಂಥದ್ದು, ಹರ್ಬ್ಸ್ ಆಗಿರ್ಬೋದು, ಇನ್ಸಿಡೆನ್ಸಸ್ ಆಫ್ ಕ್ಯಾಟ್ರಾಕ್ಟ್ ಇನ್ ಐಸ್ ಅಂದರೆ ಕಣ್ಣಿನ ತೊಂದರೆಗಳಾಗಿರ್ಬೋದು, ಹಾಗೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಕಂಪೋಸರ್ಸ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಆನ್ ಎಕೋಸಿಸ್ಟಮ್ ಅಂದರೆ ವಿಘಟಕ ಜೀವಿಗಳು ಇಂಪಾರ್ಟೆಂಟ್ ರೋಲನ್ನು ಯಾಕೆ ಪರಿಸರದಲ್ಲಿ ನಡೆಸ್ತವೆ ಅಂತ ಕೇಳ್ತಾನೆ. ಸೊ ಡಿಕಂಪೋಸರ್ಸ್ ಬ್ರೇಕ್ ಡೌನ್ ದ ಡೆಡ್ ರಿಮೇನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್ಸ್ ಆಫ್ ಆರ್ಗನಿಸಮ್ಸ್. ದೀಸ್ ಸಬ್ಸ್ಟೆನ್ಸಸ್ ಆರ್ ಯೂಸ್ಡ್ ಅಪ್ ಒನ್ಸ್ ಮೋರ್ ಬೈ ದ ಪ್ಲಾಂಟ್ಸ್ ಆಗಿರ್ತದೆ. ಇನ್ನು ಡಿಫ್ರೆನ್ಷಿಯೇಟಿಂಗ್ ಬಿಟ್ವೀನ್ ಬಯೋಡಿಗ್ರೇಡೇಬಲ್ ವೇಸ್ಟಸ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟಸ್ ಇಂಪಾರ್ಟೆಂಟ್ ಆಗಿರ್ತದೆ, 2 ಮಾರ್ಕ್ಸ್ ಕ್ವಶನು. ಹಾಗೆ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಸೆಕ್ಸುವಲ್ ರಿಪ್ರೊಡಕ್ಷನ್ ವಿತ್ ಎನ್ ಎಕ್ಸಾಂಪಲ್. ಫಿಸನ್ ಕೇಳಿದಾನೆ, ಬೈನರಿ ಫಿಸನ್ ಮತ್ತು ಮಲ್ಟಿಪಲ್ ಫಿಸನ್ ಅಂತ 2 ಟೈಪ್ಸ್ ಇರ್ತದೆ. ಸೊ ಬೈನರಿ ಫಿಸನಲ್ಲಿ ಅಮೀಬಾ ವರ್ಕ್ ಆದರೆ ಇನ್ನು ಮಲ್ಟಿಪಲ್ ಫಿಸನಲ್ಲಿ ಪ್ಲಾಸ್ಮೋಡಿಯಂ ವರ್ಕ್ ಆಗಿರ್ತದೆ. ಇನ್ನು ಫ್ರಾಗ್ಮೆಂಟೇಷನ್ನಲ್ಲಿ ಸ್ಪೈರೋಗೇರಾ ಇರ್ತದೆ, ಹಾಗೆ ರೀಜನರೇಷನ್ನಲ್ಲಿ ಇದು ಫ್ಲನೇರಿಯಾ ಇರ್ತದೆ, ಹಾಗೆ ಬಡ್ಡಿಂಗಲ್ಲಿ ಹೈಡ್ರಾ ಈ ಒಂದು ಪ್ರಾಣಿ ಅಸೆಕ್ಸುವಲ್ ಆಗಲಿ ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸಿ ತಮ್ಮ ಪೀಳಿಗೆಯನ್ನು ಮುಂದುವರಿಸ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಇಂಗ್ಲೀಷ್ ಮೀಡಿಯಂನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಸಹಾಯ ಆಗುತ್ತೆ ಅಂತ ಭಾವಿಸ್ತೇನೆ. ಸೊ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತೀರಿ ಅಂತ ಭಾವಿಸ್ತೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಖುಷಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.